ಹೆಲೋ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಫ್ಯಾಮಿಲಿ ಹಾಗೆ ನನ್ನ ಕಸಿನ್ ಫ್ಯಾಮಿಲಿ ನನ್ನ ಹುಟ್ಟೂರಾದ ನಾಗಮಂಗಲಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಜ್ಜಿ ಊರದು. ನನ್ನ ಸೋದರ ಮಾವನ ಮನೆಯಲ್ಲಿ ದೇವ್ರ ಕಾರ್ಯ ಇಟ್ಕೊಂಡಿದ್ದಾರೆ. ಹೋದ ತಿಂಗಳು ಅವ್ರ ಮನೆ ಗೃಹ ಪ್ರವೇಶ ಆಯಿತು. ಹಾಗಾಗಿ ಇವಾಗ ಅವ್ರ ಮನೆ ದೇವ್ರನ್ನ ಕರೆಸಿ ಪೂಜೆ ಮಾಡಿ ಕಳಿಸ್ಕೊಡೋ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಮೊದಲನೇ ದಿನ ಶ್ರೀ ಅಂಕನಾಥೇಶ್ವರನ ಕರೆಸಿ ಪೂಜೆ ಮಾಡಿ ಕಳಿಸ್ತಾರೆ. ಎರಡನೇ ದಿನ ಶ್ರೀ ಪಾಲ್ಕೆರಮ್ಮ ದೇವಿ ಹಾಗೂ ಕಂಬದ ನರಸಿಂಹಸ್ವಾಮಿ ದೇವ್ರನ್ನ ಕರೆಸಿ ಪೂಜೆ ಮಾಡಿ ಕಳಿಸ್ಕೊಡ್ತಾರೆ. ಇವಾಗ ಆಲ್ರೆಡಿ ಅಂಕನಾಥೇಶ್ವರ ಸ್ವಾಮಿ ಬಂದಿದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದೀವಿ. ದೇವ್ರನ್ನ ಅಶ್ವತ್ಥ ಕಟ್ಟೆ ಹತ್ರ ಕರ್ಕೊಂಡು ಹೋಗಿ ಹೂ ಹೊಂಬಾಳೆಯಿಂದ ಪೂಜೆ ಮಾಡಿ ಮೆರವಣಿಗೆ ಮಾಡಿ ಮನೆ ಕರ್ಕೊಂಡು ಹೋಗ್ತೀವಿ. ನೋಡಿ, ಇದೇ ನಮ್ಮೂರು, ಅಂದರೆ ನಮ್ಮ ತಾಯಿಯವ್ರ ಊರು. ನಾಗಮಂಗಲದಿಂದ 2 ಕಿಲೋಮೀಟ್ರ್ ಆಗುತ್ತೆ. ಬಳಪದ ಮಂಟಿ ಕೊಪ್ಪಲು ಅಂತ ಗ್ರಾಮದ ಹೆಸರು. ನಮ್ಮ ತಂದೆ ಊರು ಚಿಕ್ಕವೀರನ ಕೊಪ್ಪಲು. ಓಕೆ, ಈಗ ಪೂಜೆಗೆಲ್ಲ ನನ್ನ ಕಸಿನ್ಸ್ ಎಲ್ಲ ಬಂದಿದ್ದಾರೆ. ನೋಡಿ, ಈಗ ಮುಂದೆ ಹೋಗ್ತಿರೋದು ನಮ್ಮ ಅಕ್ಕ, ಅಂದರೆ ಅವ್ರ ಮನೆಯದೇ ಗೃಹ ಪ್ರವೇಶ, ನನ್ನ ದೊಡ್ಡಮ್ಮನ ಮಗಳು. ನೋಡಿ, ಇದೇ ಮನೆ ಅವ್ರ ಗೃಹ ಪ್ರವೇಶ ಆಗಿದ್ದು. ಹಿಂದೆ ಮನೆ, ಮುಂದೆಗಡೆ ಅವ್ರದ್ದು ಆಲೋ ಬ್ರಿಕ್ಸ್ ಫ್ಯಾಕ್ಟ್ರಿ ಇದೆ. ಇದು ಮಂಡ್ಯ ನಾಗಮಂಗಲ ಹೈವೇ. ಇದೇ ಅಶ್ವತ್ಥ ಕಟ್ಟೆ ನಾನು ಹೇಳಿದ್ದು. ಇಲ್ಲಿ ದೇವ್ರನ್ನ ಇಟ್ಟು ಹೂ ಹೊಂಬಾಳೆ ಮಾಡಿ ಪೂಜೆ ಮಾಡಿ ದೇವ್ರನ್ನ ಮನೆ ಒಳಗೆ ಕರ್ಕೊಂಡು ಹೋಗ್ತಾರೆ. ಪೂಜೆಗೆ ನನ್ನ ಕಸಿನ್ಸ್ ಎಲ್ಲ ಬಂದಿದ್ದಾರೆ. ನೋಡಿ, ಇವನು ನಮ್ಮ ಎರಡನೇ ಅಣ್ಣನ ಮಗ, ಇವಳು ನನ್ನ ಮಾವನ ಮಗಳು, ಇವನು ನನ್ನ ದೊಡ್ಡಣ್ಣನ ಮಗ. ಅದರಲ್ಲಿರೋರು ನಮ್ಮ ದೊಡ್ಡಮ್ಮನ ಮಗಳು. ಕ್ರೀಮ್ ಸ್ಯಾರಿ ಹಾಕ್ಕೊಂಡಿರೋ ನಮ್ಮ ಚಿಕ್ಕಮ್ಮ, ಗ್ರೀನ್ ಸ್ಯಾರಿ ನಮ್ಮ ತಾಯಿ, ಬ್ಲೂ ಸ್ಯಾರಿ ನನ್ನ ದೊಡ್ಡಮ್ಮ, ಹಾಗೆ ಆರೆಂಜ್ ಸ್ಯಾರಿ ನನ್ನ ದೊಡ್ಡಮ್ಮನ ದೊಡ್ಡ ಮಗಳು. ಇವರು ನನ್ನ ದೊಡ್ಡ ಸೋದರ ಮಾವನ ಎರಡನೇ ಮಗಳು ಮತ್ತು ಅವ್ರ ಮಗಳು ಸೋನು. ಪೂಜೆ ಎಲ್ಲ ಮಾಡಿ ಇನ್ನೂ ಕಂಪ್ಲೀಟಾಗಿ ಮೆರವಣಿಗೆ ಮಾಡಿಕೊಂಡು ದೇವ್ರನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಇನ್ನು ಮುಂದೆ ವಿಡಿಯೋದಲ್ಲಿ ನೀವು ನೋಡ್ತೀರಾ, ನನ್ನ ಕಸಿನ್ಸ್ ಎಲ್ಲ ತರಲೆ ಮಾಡ್ಕೊಂಡಾಗ ಆಡ್ಕೊಂಡಿದ್ರು. ಬಟ್ ತುಂಬ ತುಂಬ ಚೆನ್ನಾಗಿತ್ತು. 2 ದಿನ ಹೆಂಗೆ ಕಳೀತು ಅಂತಲೇ ಗೊತ್ತಿಲ್ಲ. ಈಗ ಇನ್ನೊಂದು ಕಾರಲ್ಲಿ ನನ್ನ ಇನ್ನೊಂದು ಕಸಿನ್ಸ್ ಫ್ಯಾಮಿಲಿ ಬರ್ತಾ ಇದ್ದಾರೆ. ಅವರೆಲ್ಲರೂ ಇನ್ನೇನು ರೋಡ್ ಕ್ರಾಸ್ ಮಾಡಬೇಕು, ಬಟ್ ನಾನೇ ರೋಡ್ ಕ್ರಾಸ್ ಮಾಡ್ಕೊಂಡು ಬಂದೆ. ಯಾಕಂದರೆ ಇವಳು ಇಳಿಯೋಕ್ಕಾಗಲ್ಲ, ಯಾಕಂದರೆ ಈಗ ಅವಳು ಕಾಲ್ದು ಆಪ್ರೇಷನ್ ಆಗಿತ್ತು, ಹಾಗಾಗಿ ಸ್ವಲ್ಪ ಕಷ್ಟ ಇತ್ತು. ಸೊ ಅದಕ್ಕೆ ಅವಳು ಇಳಿಯಲಿಲ್ಲ ಅಂತ ನಾನೇ ಅಲ್ಲಿ ಬಂದು ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಅವಳಿಗೆ ಗೊತ್ತಿರಲಿಲ್ಲ ನಾನು ವ್ಲಾಗ್ ಮಾಡ್ತೀನಿ ಅಂತ. ಸೊ ಅವಳಿಗೆ ಸರ್ಪ್ರೈಸ್ ಆಯಿತು. ಸೊ ಸುತ್ತಮುತ್ತ ವಾತಾವರಣ ಅಂತೂ ನಮ್ಮ ಅಜ್ಜಿ ಊರು ಅಂದರೆ ಅಜ್ಜಿ ಊರೇ ತುಂಬ ಇಷ್ಟ ನಂಗೆ. ನಮ್ಮ ಅಜ್ಜಿ ಊರು ಅಂದರೆ ಪ್ರಾಣ. ನೋಡಿ, ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಪೂಜೆ ರೆಡಿ ಆಗ್ತಾ ಇದೆ. ನಮ್ಮ ಫ್ಯಾಮಿಲಿ ಮೆಂಬರ್ಸು, ಕಸಿನ್ಸು ಮತ್ತು ಊರಿನ ಗ್ರಾಮಸ್ಥರು ಎಲ್ಲ ಬಂದು ಪೂಜೆಗೆ ಹೆಲ್ಪ್ ಮಾಡ್ತಿದ್ದಾರೆ. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು, ಆಗ್ತಾಯಿದೆ. ಇಲ್ಲಿಂದ ಪೂಜೆ ಎಲ್ಲ ಆದ ತಕ್ಷಣ ಮೆರವಣಿಗೆ ಮಾಡ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಪೂಜೆ ಅಂದರೆ ಬಂದವರು ಎಲ್ಲರೂ ಪೂಜೆ ಮಾಡಬೇಕು, ಅಂದರೆ ಒಬ್ಬರು ಪೂಜೆ ಮಾಡಿ ನಿಲ್ಸೋಕ್ಕಾಗಲ್ಲ. ಎಲ್ಲರೂ ಬಂದವರೆಲ್ಲ ಪೂಜೆ ಮಾಡಿದ್ಮೇಲೆ ಅದನ್ನು ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗ್ತಾರೆ. ಈ ಅಂಕನಾಥೇಶ್ವರ ದೇವ್ರು ಬಂದು ನಮ್ಮ ಗ್ರಾಮದಲ್ಲೂ ಇದೆ. ಗ್ರಾಮದಲ್ಲಿ ಒಂದು ದೇವರಿದೆ, ಬಟ್ ಅದು ಬಂದು ವಿಗ್ರಹ ಇರೋದ್ರಿಂದ ಅದನ್ನು ಮೆರವಣಿಗೆ ಮಾಡಲ್ಲ. ಆದರೆ ಈ ದೇವ್ರನ್ನ ಬಂದು ಬೇರೆ ಊರಿಂದ ಕರೆಸಿರೋದು. ಸೊ ಪೂಜಾರಿ ಅವರು ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಈ ದೇವ್ರಿಗೆ ಬಂದು ಸಿಹಿ ಊಟ ಮಾಡೋದು. ಸೊ ಮಧ್ಯಾಹ್ನ ಸಿಹಿ ಊಟ ಅರೇಂಜ್ ಮಾಡಿದ್ದಾರೆ. ದೇವ್ರದ್ದೆಲ್ಲ ಪೂಜೆ ಆದ ತಕ್ಷಣ, ಅಂದರೆ ಮನೆ ಒಳಗಡೆ ಕರ್ಕೊಂಡು ಹೋಗಿದ ತಕ್ಷಣ ಮಧ್ಯಾಹ್ನ ಸಿಹಿ ಊಟ ಎಲ್ಲ ಆಗಿದ ನಂತರ ಅರೌಂಡ್ 4 to 5 o'clock ಆ ಟೈಮಲ್ಲಿ ಪೂಜೆ ಮಾಡಿ ದೇವ್ರನ್ನ ವಾಪಸ್ ಕಳಿಸ್ಕೊಡ್ತಾರೆ. ಯಾಕೆಂತಂದರೆ ಎರಡನೇ ದೇವರು 2 ಮತ್ತು 3ನೇ ದೇವರು, ಎರಡನೇದು ಶ್ರೀ ಕಂಬದ ನರಸಿಂಹಸ್ವಾಮಿ ಹಾಗೂ ಶ್ರೀ ಪಾಲ್ಕೆರಮ್ಮ ದೇವ್ರನ್ನ ಕರೆಸ್ತಾರೆ. ಯಾಕಂದರೆ ಆ ದೇವರಿಗೆ ನಾನ್ ವೆಜ್ ಮಾಡೋದು. ಸೊ ಈ ದೇವರಿಗೆ ವೆಜ್ ಮಾಡೋದ್ರಿಂದ ನಾನ್ ವೆಜ್ ಮಾಡಬೇಕಾದ್ರೆ ದೇವರಿಗೆ ಆಗಲ್ಲ ಅನ್ನೋದಕ್ಕೋಸ್ಕರ ಬೇಗ ಪೂಜೆ ಮಾಡಿ ಸಾಯಂಕಾಲದೊಳಗಡೆ ದೇವ್ರನ್ನ ಕಳಿಸ್ಕೊಟ್ಬಿಡ್ತಾರೆ. ಈಗ ಆಲ್ಮೋಸ್ಟ್ ಪೂಜೆ ಎಲ್ಲ ರೆಡಿ ಆಯಿತು. ಈಗ ತಮಟೆಯವರು ಸಹ ರೆಡಿ ಆಗಿದ್ದಾರೆ. ಈಗ ಇನ್ನೇನು ಆಲ್ಮೋಸ್ಟ್ ಮುಗ್ದಿದೆ. ಎಲ್ಲರೂ ಇವಾಗ ದೇವ್ರನ್ನ ಹೆಗಲ ಮೇಲೆ ಹೊತ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾ ಇದ್ದಾರೆ.
ಇದು ಒಂಥರ ಈ ದೇವರ ನೋಡೋದೇ ಒಂಥರ ಖುಷಿ. ಯಾಕಂದರೆ ಅದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತು ದೇವರು ಬರಬೇಕಾದ್ರೆ ಮುಂದೆ ಕಳಸ ಹೊತ್ಕೊಂಡು ಬರೋರು, ಆ ಕಳಸ ಹೊತ್ಕೊಂಡು ಬರಬೇಕಾದ್ರೆ ಬರೀ ಕಾಲಲ್ಲಿ ಬರ್ತಾರೆ. ಮತ್ತು ಕೆಳಗಡೆ ಬಟ್ಟೆ ಹಾಕಿ ಆ ಬಟ್ಟೆ ಮೇಲೇ ಕಳಸ ಹೊತ್ಕೊಂಡಿರೋರು ಬರೋದು. ಮತ್ತು ದೇವರು ಹೊತ್ಕೊಂಡಿರೋರು ಆ ಸೀರೆ ಮೇಲೆ ಬರ್ತಾರೆ. ಮತ್ತು ದೇವರಿಗೆ ಪ್ರತಿಯೊಂದು ಒಂಥರ ಹೆಜ್ಜೆಗೆ ಒಂದು ಕಾಯಿನ ಥರ ಹೀಗೆ ಹೊಡಿತಾನೆ ಇರಬೇಕು, ತೆಂಗಿನಕಾಯಿ ಹೊಡಿತಾನೆ ಇದ್ದಾಗ ಅದು ಮೂವ್ ಆಗೋದು. ಅದು ದೇವ್ರದ್ದು ಒಂಥರ ವಿಸ್ಮಯನೋ ಅಥವಾ ಏನಂತ ನಿಜವಾಗ್ಲೂ ಗೊತ್ತಿಲ್ಲ, ಒಂಥರ ಹೇಳೋಕ್ಕಾಗದೇ ಇರೋ ಒಂದು ಶಕ್ತಿ ಅದು. ಸೊ ಪ್ರತಿ ಸಲ ಈಗ ಹೊಡಿದ ತಕ್ಷಣ ಅದು ಮೂವ್ ಆಗೋದು ದೇವರು. ನೋಡಿ ಈ ಹುಡುಗಿಗೆ ದೇವರು ಬಂದಿದೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಕುಣಿತಾರೆ ಅಂತಂದರೆ ಅದು ನೋಡೋದಕ್ಕೆ ಒಂಥರ ನಮಗೆ ದೇವರೇ ನಮಗೆ ಕುಣಿತಿದೆ ಅನ್ನೋ ಥರ ಫೀಲ್ ಆಗುತ್ತೆ ನಮಗೆ. ಕಣ್ಣು ಬಿಡಬೇಕಾದ್ರೆ ಅಂತೂ ಒಂಥರ ಮೈ ರೋಮಾಂಚನ ಆಗುತ್ತೆ. ಆ್ಯಂಡ್ ಒಂದು ಕಡೆ ಭಯನೂ ಆಗುತ್ತೆ. ಈ ಸುತ್ತಮುತ್ತ ಜಾಗದಲ್ಲೇ ನಾವು ಆಡಿ ಬೆಳೆದಂಥ ಜಾಗ ಇದು. ನನ್ನ ಆಲ್ಮೋಸ್ಟ್ ಎಲ್ಲ ಸಮ್ಮರ್ ಹಾಲಿಡೇಸಲ್ಲೂ ನಾನು ಇದೇ ಜಾಗದಲ್ಲೇ ಬಂದು ನಾನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಿದ್ದು. ವರ್ಷದಲ್ಲಿ 2 ತಿಂಗಳಂತೂ ಕನ್ಫರ್ಮಲ್ಲಿ ಇರ್ತಿದ್ವಿ. ಮೊದಲು ನಮ್ಮ ಅಜ್ಜಿ ಮನೆ ಬಂದು ಗ್ರಾಮದೊಳಗಡೆ ಇದ್ದಿದ್ದು. ಬಟ್ ಇವಾಗ ಇವರು ಅವ್ರದ್ದು ಫ್ಯಾಕ್ಟ್ರಿ ಮಾಡಿಕೊಂಡ್ರು, ಆಲೋ ಬ್ರಿಕ್ಸ್ ಫ್ಯಾಕ್ಟ್ರಿ. ಆ ಫ್ಯಾಕ್ಟ್ರಿ ಪಕ್ಕದಲ್ಲೇ ಅವ್ರ ಮನೆಯೂ ಮಾಡ್ಕೊಂಡಿದ್ದಾರೆ. ಅದೇ ನಮ್ಮ ಕೊನೆ ಮಾವ ಇವರು, ನಮ್ಮಮ್ಮನ ತಮ್ಮ. ಆಲ್ಮೋಸ್ಟ್ ದೇವ್ರದ್ದು ಪೂಜೆ ಎಲ್ಲ ಮಾಡಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಒಳಗಡೆ ಆರತಿ ಮಾಡಿ ದೇವರಿಗೆ ಒಳಗಡೆ ಕರ್ಕೋತಾ ಇದ್ದಾರೆ. ದೇವ್ರ ಕುಣಿತನ ನೋಡೋದೇ ಒಂಥರ ಖುಷಿ, ಒಂಥರ ರೋಮಾಂಚನ ಆಗುತ್ತೆ. ಅಂದರೆ ದೇವರು ಕಣ್ಣು ಬಿಟ್ಟಾಗ ಕುಣಿಬೇಕಾದ್ರೆ ನನಗಂತೂ ಖಂಡಿತ ಭಯ ಆಗುತ್ತೆ.
ದೇವರಿಗೆ ಪೂಜೆ ಮಾಡಿ ದೇವ್ರನ್ನ ಮನೆ ಒಳಗಡೆ ಕರ್ಕೊಳ್ಳೋಕೆ ಎಲ್ಲ ಸಿದ್ಧತೆ ನಡೀತಾ ಇದೆ ನೋಡಿ. ಒಬ್ಬರು ಕೈಯಲ್ಲಿ ಆರತಿ ತಟ್ಟೆ ಇಟ್ಕೊಂಡಿದ್ದಾರೆ, ಮತ್ತು ನೀರು ತೊಗೊಂಡಿದ್ದಾರೆ, ಅಂದರೆ ಕಾಲು ತೊಳೆದು ಪೂಜೆ ಮಾಡಿ ಕರ್ಕೊಳ್ಳೋದಕ್ಕೆ. ಇಲ್ಲಿ ಪೂಜೆ ಆಗಿದ ನಂತರ ಸ್ವಲ್ಪ ದೇವರು ಹಿಂದೆ ಹೋಗಿ ಉತ್ಸವ ಮೂರ್ತಿ ಸಹ ಒಳಗಡೆ ಕರ್ಕೊಂಬರೋ ತಯಾರಿ ಮಾಡುತ್ತೆ. ಎಲ್ಲ ಒಟ್ಟಿಗೆ ಪೂಜೆ ಆಗಿದ ನಂತರ ದೇವರು ನಾನು ಹೇಳ್ದಂಗೆ ಯಾವುದೋ ಅಡೆತಡೆ ಇಲ್ಲದೆ ಎಲ್ಲ ಅದನ್ನು ಕ್ಲಿಯರ್ ಮಾಡಿ ಒಳಗಡೆ ಹೋಗಿ ದೇವ್ರ ಮನೆ ಸೇರಿಕೊಳ್ಳುತ್ತೆ. ನನಗಂತೂ ಅದು ನೋಡಿ ತುಂಬಾ ಖುಷಿ ಆಯಿತು, ಒಂಥರ ಕಣ್ಣು ತಂಪಾಯಿತು. ದೇವ್ರು ಏನಕ್ಕೆ ಪ್ರತಿಯೊಂದು ರೂಮ್ಗೂ ಹೋಯಿತು ಅಂದರೆ, ಏನಾದರೂ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ದೇವರು ಹೋಗಿದ ತಕ್ಷಣ ನೆಗೆಟಿವ್ ಎನರ್ಜಿ ಕ್ಲಿಯರ್ ಆಗಲಿ ಅನ್ನೋದಕ್ಕೋಸ್ಕರ ಹೋಯಿತು. ಮತ್ತು ಈಗ ದೇವರು ಏನು ಮಾತಾಡ್ತಿದ್ದಾರೆ ಅಂದರೆ, ಏನಾದರೂ ಬೇಡಿಕೆ ಇತ್ತು ಅಂದರೆ ಬೇಡಿಕೆ ಕೇಳ್ಕೊಳ್ಳೋದಕ್ಕೋಸ್ಕರ, ಮತ್ತು ಇನ್ನೇನಾದರೂ ಹರಕೆ ಇತ್ತು, ಹರಕೆ ತೀರಿಸಿಲ್ಲ ಅಂದರೆ ಯಾಕೆ ತೀರಿಸಿಲ್ಲ ಅಂತ ಕೇಳ್ತಾ ಇದೆ. ಮತ್ತು ತಪ್ಪು ಕಾಣಿಕೆ ಏನಾದರೂ ಇತ್ತು ಅಂದರೆ ಕಟ್ಕೊಳ್ತಿದ್ದಾರೆ. ಏನಾದರೂ ಅದೇ ಬೇಡಿಕೆ ಇದ್ದರೆ ಬೇಡಿಕೆ ಈಡೇರಲಿ ಅಂತ ಹೇಳಿ ಕೇಳ್ಕೊತಾ ಇದ್ದಾರೆ. ಸೊ ಇದು ಯೂಶ್ವಲಿ ಎಲ್ಲರೂ ಪ್ರತಿಯೊಬ್ಬರು ಕೇಳ್ತಾರೆ. ಕೇಳಿದ ನಂತರ ಅವ್ರ ಮನಸ್ಸು ಸಮಾಧಾನ ಆಗುತ್ತೆ ಅಂತ ಭಾವಿಸ್ತೀನಿ. ಹೀಗೆ ಎಲ್ಲರೂ ದೇವ್ರ ಹತ್ರ ಬೇಡಿಕೆ ಇಟ್ಟು ಪೂಜೆ ಎಲ್ಲ ಆಯಿತು. ತಂದಿರೋ ಉತ್ಸವ ಮೂರ್ತಿನ ಮನೆಯಲ್ಲಿಟ್ಟು ಅದನ್ನು ಪೂಜೆ ಮಾಡಿ ಸಾಯಂಕಾಲ ಕಳಿಸ್ಕೊಡ್ತೀವಿ. ನನ್ನ ಕಸನ್ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ. ಇನ್ನೊಂದ್ ಕೈ ಎತ್ತ ಕೇಳಿ ಫ್ರೆಂಡ್ಸ್ ನೋಡೋಣ. ಸಹಾನುಗೆ ನಾಗಾವಳಿ ಬಂದಿದೆ, ಇಲ್ಲಿ ನೋಡಿ ಫ್ರೆಂಡ್ಸ್. ನಮ್ಮ ದೊಡ್ಡಮ್ಮ ಹಾಗೆ ನಮ್ಮ ಎಲ್ಲ ಕಸಿನ್ಸು ತುಂಬ ದಿನ ಆಗಿತ್ತು ಅವ್ರನ್ನ ಮೀಟ್ ಮಾಡಿ. ಹಾಗಾಗಿ ನಾವು ಇವತ್ತು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈಗ ಆಲ್ರೆಡಿ ಸಂಜೆ ಆಗ್ತಿರೋದ್ರಿಂದ ನಾವು ಅಂಕನಾಥೇಶ್ವರ ಸ್ವಾಮಿಗೆ ಸಾಯಂಕಾಲ ಪೂಜೆ ಮಾಡಿ ದೇವ್ರನ್ನ ಕಳಿಸ್ಕೊಡ್ಬೇಕಾಗತ್ತೆ. ಯಾಕೆಂತಂದರೆ ನಾವು ಶ್ರೀ ಕಂಬದ ನರಸಿಂಹಸ್ವಾಮಿ ಹಾಗೂ ಪಾಲಕಿರಮ್ಮ ದೇವರನ್ನ ಕರೆಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಮಾಡಿ, ಕಮೆಂಟ್ ಮಾಡಿ, ಬೈ ಬೈ.